ಓಕೆ. ಸೊ ನೆಕ್ಸ್ಟ್ ಬಂದಿದೆ ದ ಡೆತ್ ಟ್ಯಾರೋ ಫಾರ್ ದ ಕ್ವೆಶನ್. ಏನ ನೀವು ಬಿಟ್ಟು ಹೋಗ್ತೀರಾ, ಏನೆಲ್ಲ ಅದು ಪೀಪಲ್ ಬಿಲೀಫ್ ಸಿಸ್ಟಮ್ಸ್ ಏನೋ ಒಂದು ಬಿಟ್ಟು ನೀವು ಮೂವ್ ಆನ್ ಆಗ್ತೀರಾ ನೆಕ್ಸ್ಟ್ 3 years ಅಲ್ಲಿ. ಇವಾಗಿರೋದು ಮುಂದೆ ಇರಲ್ಲ, ಅದು ಏನದು ಅಂತ ನೋಡೋಣ. ಡೆತ್ ಟ್ಯಾರೋ ಕಾರ್ಡ್ ಬಂದು, ಸೊ ಮೇನ್ ಆಗಿ ಡೆತ್ ಅಂತಂದ್ರೆ ಟ್ರಾನ್ಸ್ಫಾರ್ಮೇಶನ್. ದಿಸ್ ಇಸ್ ಇನ್ನರ್ ಟ್ರಾನ್ಸ್ಫಾರ್ಮೇಶನ್. ಡೆತ್ ಈಸ್ ಲೈಕ್ ಔಟ್ಸೈಡ್ ಟ್ರಾನ್ಸ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಅ ಕೈಂಡ್ ಆಫ್ ಅದು ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಏನೋ ಒಂದು ರಿಲೀಸ್ ಮಾಡೋದು. ಓಕೆ. ಡೆಫಿನೆಟ್ಲಿ ಒಂದು ಪಾರ್ಟ್ನ ನೀವು ಲೆಟ್ ಗೋ ಆಗ್ತೀರಾ. ಒಂದಷ್ಟು ಟಾಕ್ಸಿಕ್ ಅಟ್ಯಾಚ್ಮೆಂಟ್ಸ್ ಆಗಿರ್ಬೋದು, ರಿಲೇಶನ್ಶಿಪ್ಸ್ ಆಗಿರ್ಬೋದು, ಫ್ರೆಂಡ್ಶಿಪ್ಸ್ ಆಗಿರ್ಬೋದು. ಇವಾಗ ಅದು ನಿಮ್ಮ ಒಂದು ಎನರ್ಜಿನ ಡ್ರೈನ್ ಮಾಡ್ತಾ ಇದೆ. ಮೇ ಬಿ ತುಂಬ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ ಕೂಡ ಇಲ್ಲಿ ಗ್ರೂಪ್ 1. ಆ ಒಂದಷ್ಟು ಅನ್ವಾಂಟೆಡ್ ರಿಲೇಶನ್ಶಿಪ್ಸ್ ಕನೆಕ್ಷನ್ಸ್ನ ಬಿಟ್ಟು ಹೋಗೋದನ್ನ ನೋಡ್ತಾ ಇದ್ದೀನಿ. ಏನೋ ಆ ಒಂದು ಬಿಲೀಫ್ ಸಿಸ್ಟಮ್ ಇದೆ, ಐ ಆಮ್ ನಾಟ್ ಗುಡ್ ಎನಫ್ ಅಂದ್ರೆ ಮೇ ಬಿ ಇದೆಲ್ಲ ಒಂದಷ್ಟು ಜನಕ್ಕೆ ಚೈಲ್ಡ್ಹುಡ್ ಟ್ರಾಮಾನೇ ಆಗಿರುತ್ತೆ. ಇಲ್ಲ ನಾನು ನಾನು ಬೆಸ್ಟ್ ಅಲ್ಲ, ನನ್ನ ಯಾರು ಚೂಸ್ ಮಾಡಲ್ಲ, ಎವ್ರಿ ಟೈಮ್ ಕಾನ್ಸ್ಟೆಂಟ್ ಆಗಿ ನಿಮ್ಮನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿಬಿಟ್ಟು ಹೇಳೋದು ನೀನು ಸರಿ ಇಲ್ಲ, ನೀನು ಏನೋ ಯು ಆರ್ ನಾಟ್ ಗುಡ್ ಎನಫ್, ನೀನು ಇನ್ನೂ ಬೆಟರ್ ಆಗಬೇಕು, ಈ ಥರ ಎಲ್ಲ ತುಂಬ ಜನ ಬ್ಲೇಮ್ ಮಾಡಿದ್ದಾರೆ. ಮೇ ಬಿ ಅದು ನಿಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಕೂಡ ಲೋ ಮಾಡಿದೆ ಒನ್ ಆರ್ ದಿ ಅದರ್ ವೇ. ದ ಬೆಸ್ಟ್ ಪಾರ್ಟ್ ಈಸ್ ನೆಕ್ಸ್ಟ್ 3 years ಆದಮೇಲೆ ಏನೋ ಯು ಡಿಸರ್ವ್ ದಿ ಬೆಸ್ಟ್ ಅನ್ನೋದನ್ನ ನೀವು ರಿಯಲೈಸ್ ಮಾಡ್ಕೊತೀರಾ. ಆ್ಯಂಡ್ ಒನ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಎಲ್ಲೋ ಒಂದು ಕಡೆ ಕರೆಂಟ್ ಸಿಚುವೇಶನಲ್ಲಿ ನಾನು ಮುಂಚೆನೇ ಹೇಳಿದೆ, ನೀವು ಎಮೋಷ್ನಲಿ ಯಾರ ಜೊತೆನೂ ಕನೆಕ್ಟ್ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನೀವು ಅದರಿಂದ ಓಡೋಗ್ತಾ ಇದ್ದೀರಾ ಎಮೋಷ್ನಲ್ ಕನೆಕ್ಷನ್, ಬಿಕಾಸ್ ಅದು ಹರ್ಟ್ ಆಗುತ್ತೆ, ಹರ್ಟ್ ಮಾಡುತ್ತೆ, ಬೇಜಾರು ಮಾಡುತ್ತೆ ಅಂತ ಇರ್ಬೋದು. ಗ್ರೂಪ್ 1 ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಎಲ್ಲೋ ಒಂದು ಕಡೆ ನೀವು ಆಕ್ಸೆಪ್ಟ್ ಮಾಡ್ಕೊತೀರಾ ರಿಯಾಲಿಟಿ. ಹರ್ಟ್ ಆಗುತ್ತಾ, ಹರ್ಟ್ ಆಗಲಿ, ನಾನು ಅಳ್ಬೇಕಾ ಅಳ್ತೀನಿ, ಆ ಎಮೋಷನ್ಸ್ನ ನಾನು ಹೊರಗೆ ಹಾಕ್ತೀನಿ, ಆವಾಗ ಅಟ್ಲೀಸ್ಟ್ ನಾನು ಬೆಟರ್ ಫೀಲ್ ಮಾಡ್ಬೋದು. ನಾವು ಎಮೋಷನ್ಸ್ನ ನಮ್ಮೊಳಗೆ ಇಟ್ಕೊಂಡು ಮನೆ ಕಟ್ಕೊಂತ ಕೂತ್ಕೊಂಡ್ರೆ ಅದು ನಮ್ಮನ್ನ ಇನ್ನೂ ಲೋ ಫೀಲ್ ಮಾಡುತ್ತೆ, ಒನ್ ಆರ್ ದಿ ಅದರ್ ವೇ ಬಸ್ಟ್ ಔಟ್ ಆಗುತ್ತೆ. ಬಟ್ ಸ್ಟಿಲ್ ಎಮೋಷನ್ಸ್ ಏನಿದೆ ಅದನ್ನ ಹೇಳ್ಕೋಬೇಕು, ಅಟ್ಲೀಸ್ಟ್ ಶೇರ್ ಮಾಡ್ಕೋಬೇಕು. ಇವಾಗ ಯಾವ ಒಂದು ಭಯದಿಂದ ಓಡೋಗ್ತಾ ಇದ್ದೀರಾ, ಆ ಒಂದು ಭಯನ ನೀವು ಫೇಸ್ ಮಾಡ್ತೀರಾ ಫಸ್ಟ್ ಆಫ್ ಆಲ್. ಓಕೆ, ಅಳ್ಬೇಕಾ ಅಳ್ತೀನಿ, ನಾನು ಸಫರ್ ಆಗ್ತೀನಿ, ಇದರಿಂದ ಓಡೋಗಲ್ಲ. ಆ ಥರ ಒಂದು ಚೇಂಜಸ್ ನಿಮ್ಮಲ್ಲಿ ಬರೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಫಾರ್ ಅನ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಏನಾಗುತ್ತೆ, ಮನೇಲಿ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆ ರೆಸ್ಪಾನ್ಸಿಬಿಲಿಟಿನ ಫೇಸ್ ಮಾಡೋದಕ್ಕೆ ನಿಮಗೆ ಭಯ ಇರುತ್ತೆ. ಹೆಂಗೆ ನಾನು ಫೇಸ್